ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೀ ನಾನು ನಿಮ್ಮ ವರ್ಷಕ್ಕ ನಾನು ಬ್ರೇಕ್ಫಾಸ್ಟ್ ತಂದೆ ಇಡ್ಲಿ ವಡ ಅಷ್ಟೇ ತಿನ್ನೋಕ್ಕಾಗೋದು ಬೆಳಗ್ಗೆ ಏನೂ ಇಲ್ಲ ಸೊ ತಿನ್ನೋಣ ಅಂತ ತಿಂದು ಸ್ವಲ್ಪ ವಾಕ್ ಮಾಡೋಣ ಎಕ್ಸಸೈಸೇ ಮಾಡಿಲ್ಲ 2 ದಿನ ಆಯಿತು. ಊರಿಗೆ ಬಂದರೆ ನನಗೆ ಬೆಂಗಳೂರು ಥರ ಫೀಲ್ ಆಗ್ತದೆ. ಟ್ರಾಫಿಕ್ ಎಷ್ಟು ಟ್ರಾಫಿಕ್ ಗಾಡ್ ಇಷ್ಟು ತೊಗೊಂಡಿದ್ದೀನಿ. ನೈನಾ ನೈನಾ ಸಕ್ತಾಗ ಈಗ ನೈನಾ ಫುಲ್ ಶಾಕ್ ಆಗ್ಬಿಟ್ಟೊಳ್ಳೆ. ನೈನಾ 2 ದಿನದಲ್ಲಿ ಇದೇ ಬಟ್ಟೆಲಿದ್ಯಾ, ಚೇಂಜ್ ಮಾಡು. ಅದು ಟಾಪ್ ಚೇಂಜ್ ಮಾಡಿದ್ದೀನಿ ಇಲ್ಲಿ ಪ್ಯಾಂಟಲ್ಲಿ ಬಾಯಿಲ್ಲ. ನೈನಾ ಅನ್ಬಾಕ್ಸಿಂಗ್ ಮಾಡು. ಐ ವಾಟ್ ಸೋ ಮೆನಿ ಥಿಂಗ್ಸ್. ನೈನಾ ಅನ್ಬಾಕ್ಸಿಂಗ್ ಮಾಡ್ತಾಳೆ ಈಗ. ನೈನಾ ವಾ ಚೈಂಡಾ ಸ್ವೆಟರ್ ಅದೆಲ್ಲ ಓಪನ್ ಮಾಡಬೇಡ, ಹಂಗೆ ನೋಡು ಕವರಲ್ಲಿ ಐತೆ. ಅದು ಬಿಡು, ಅದು ಸ್ವೆಟರ್ ಅದು ಚೆನ್ನಾಗೈತಲ್ಲ. ಶಾಲ್ ಅದು, ಇದು ಸ್ಟಾಲ್, ಇದು ಮಮ್ಮಿಗೆ ತಗೋ ಸಾಕ್ಸು ಅಷ್ಟೇ. ಮತ್ತು ಇದು ಬ್ರೆಡ್ ಹಾಲು ಜಾಮ್ ತಂದಿದ್ದೀನಿ ನಾನು ಅಷ್ಟೇ. ಅಷ್ಟಾಗೆ ಶಾಪಿಂಗ್ ಮುಗೀತು. ನೈನಾ ಶಾಪಿಂಗ್ ಮುಗೀತು. ನೀನು ನೋಡ್ತಿದ್ದೆ ಲವ್ ಇನ್ ದಿ ಕ್ಲೌಡ್ಸ್. ಹಿಸ್ಟಾರಿಕಲ್. ಈಗ ನಿಂಗೆ ಲ್ಯಾಪ್ಟಾಪ್ ಇದ್ದು ಎಷ್ಟು ಒಳ್ಳೇದಲ್ಲ, ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದೆಯಾ. ಹಿಸ್ಟಾರಿಕಲ್ ಆಯ್ತು ನೋಡು. ಗೈಸ್ ಸ್ವಲ್ಪ ಬೋರ್ ಆಗ್ತಿದೆ ಆಯಿತಾ, ಅದಕ್ಕೋಸ್ಕರ ಈಗ ನಾವು ಕಮೆಂಟ್ಸ್ ಓದೋಣ ಅಂತ. ನೈನಾ ಓದ್ತಾಳೆ ಕಮೆಂಟ್. ಓದ್ತೀಯ ನೈನಾ? ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ. ಇಲ್ಲ ಅಂದ ಹಾಂ ನೈನಾ ನೈನಾ ಯಾಕೆ ನೈನಾ ಯಾಕೆ ನೈನಾ ಏನೈನಾ ಕಮೆಂಟ್ಸ್ ಓದೋಣ. ಸೊ ಗೈಸ್ ಈಗ ನಾವು ಓದ್ತಾ ಇರೋದು ಯಾವ್ದ್ರದ್ದು ಅಂದರೆ ಎವ್ರಿ ಒನ್ ಥಾಟ್ ಐ ವಾಸ್ 27, ಸೊ ಐ ಶೋಡ್ ಮೈ ಆಧಾರ್ ಕಾರ್ಡ್. ಓಕೆ ನೈನಾ ಯಾರೋ ಇದು ಮ್ಯಾಡ್ಮಾ ಏನು 17. She doesn't deserve good comments. Even whoever comments good, she won't even thank them. She has got too much attitude and only cares and triggered for negative comments. Oh wow, ನೆಗೆಟಿವ್ ಕಮೆಂಟ್ಸ್ಗೆ ಕೆಲವೊಂದಕ್ಕೆ ಯಾಕೆ ರಿಪ್ಲೈ ಮಾಡ್ತೀನಿ ಅಂದರೆ ನೆಕ್ಸ್ಟ್ ಟೈಮ್ ಅವರು ಕಮೆಂಟ್ ಹಾಕಬಾರ್ದು ಆ ಥರ ಅನ್ನೋದಕ್ಕೋಸ್ಕರ ನಾನು ನೆಗೆಟಿವ್ ಕಮೆಂಟ್ಸ್ಗೆ 2 ನೆಗೆಟಿವ್ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಹಾಗೆ ಕೆಲವೊಂದು ಗುಡ್ ಕಮೆಂಟ್ಸ್ಗೆ ನಾನೇ ಪರ್ಸನಲಾಗಿ ಮೆಸೇಜ್ ಹಾಕಿರ್ತೀನಿ. ಅಲ್ಲಿ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಕೆಲವೊಂದು ಹಾಕ್ತೀನಿ, ಕೆಲವೊಂದಕ್ಕೆ ಹಾಕಲ್ಲ ಅಷ್ಟೇ, ಆಯಿತಾ? ಪದ್ಮಾವತಿ ಅವರು ಹೇಳ್ತಿದ್ದಾರೆ, ವರ್ಷಾ ಕಾವೇರಿ ಇಸ್ ನಾಟ್ ಅ ನೇಮ್, ಇಟ್ಸ್ ಆರ್ ಎಮೋಷನ್, ಲವ್ ಫ್ರಮ್ ಹುಬ್ಳಿ. ಹುಬ್ಳಿ, ನನಗೆ ಹುಬ್ಳಿ ಅಂದಾಗ ನಂಗೆ ಒಂದೇ ಸಾಂಗ್ ನೆನಪಾಗೋದು. ಅಲ್ಲ ಇದು ಹೇಳ್ತೀನಿ, ಹುಬ್ಳಿಯಲ್ಲಿ ಒಂದು ಸಾಂಗ್, ಹುಬ್ಳಿ ಅಂದಾಗ ಒಂದು ಸಾಂಗ್ ನೆನಪಾಗುತ್ತೆ ಆಯ್ತಾ. ಇನ್ನು ಯಾಕ ಹುಬ್ಬಳ್ಳಿಯವ ವಾರದಾಗ 3 ಸತಿ ಬಂದು ಹೋಗವ್ವ. ಸಾರಿ, ಐ ಆಮ್ ನಾಟ್ ಅ ಸಿಂಗಲ್. ಥ್ಯಾಂಕ್ ಯು, ಲವ್ ಫ್ರಮ್ ಮೀ. ಲವ್ 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 ಲವ್. ಎಲ್ಲರೂ ಬಿಸಿ ಗೈಸ್, ಎಲ್ಲರೂ ಕಾಲ್ ಮಾತಾಡ್ತಾರೆ. ಅಮ್ಮಗೆ ಇಲ್ಲಿದ್ದಾರಲ್ಲ, ಸೊ ಅದಕ್ಕೆ ಎಲ್ಲರೂ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ. ಓಕೆ ಗೈಸ್, ನೈನಾ ಇಸ್ ಬ್ಯಾಕ್. ಇಲ್ಲಿ ದಿ ಶ್ರೀ ವ್ಲಾಗ್ ಅವ್ರು ಹೇಳ್ತಿದ್ದಾರೆ, ಯುವರ್ ಸಿಸ್ಟರ್ ಸೋ ಕ್ಯೂಟ್ ದಿ ವೇ ಶಿ ಟಾಕ್ಸ್. So cute. ಅದು ರೀಲ್ ಇಂದ so cute. ಅನಿತಾ ಅವ್ರು ಹೇಳ್ತಾರೆ, ನೀವು ಹಳೆ ಬ್ಲಾಗಲ್ಲಿ 1999 ಅಂತ ಹೇಳಿದ್ರಿ, ಇವಾಗ ಚೇಂಜ್ ಮಾಡಿದ್ದೀರಿ. ಇದು ಐನೋ 1 ಇಯರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ ಬಿಡಿ. ಗುಡ್ ಲಕ್ ವರ್ಷ. 99. ಮಮ್ಮಿ ನಾ ಪುಟ್ನ ಇಸ್ವಿ ಹಚ್ಚಕ್ಕ ಕೇಳಿಸ್ತಾ? 2000 ಅಂತಿದ್ರು, ಕೇಳಿಸ್ತಾ?
Varsha is glowing day by day. ನೆಕ್ಸ್ಟ್ ಬೇರೆ ಬೇರೆ. 35 years old is not an auntie. ಹೌದು 35 years old is not ಆಂಟಿ, ಬಟ್ ಆದರೂ ಕೆಲವೊಬ್ರು 35 years ಅಂದರೆ ಸಾಕು ಆಂಟಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಇರ್ತಾರಲ್ಲ ಕೆಲವೊಬ್ರು, ಅವ್ರಿಗೆ ಹೇಳಿದ್ದು. ಸೊ ಬಟ್ 35 years ಇಸ್ ಆಲ್ಸೋ ನಾಟ್ ಲೈಕ್ ಸೋ ಓಲ್ಡ್. ಆ್ಯಕ್ಚುಲಿ ಒಂದು 45 ದಾಟಿದ್ರೆ ಅಷ್ಟೇ ಇಟ್ ವಿಲ್ ಬಿ ಲೈಕ್ ದ್ಯಾಟ್, ಬಟ್ ದೆನ್ ಆಲ್ಸೋ ಇಟ್ ಈಸ್ ನಾಟ್ ಆಂಟ್. ವೈ ವಿಲ್ ಯು ಕಾಲ್ ಆಂಟಿ? ಯು ಕ್ಯಾನ್ ಕಾಲ್ ದೆಮ್ ಲೇಡಿ ಆರ್ ವುಮನ್ ಅಲ್ಲ ನೈನಾ? ವೈ ಡು ಯು ವಾಂಟ್ ಟು ಕಾಲ್ Woman. ಆಂಟಿ ಆರ್ ಮ್ಯಾಮ್, ಮೇಡಮ್? Charlie fans. Hi. ಹಾಯ್. ದೀಪಿಕಾ. ಈಗ ಚಾರ್ಲಿ ಇಲ್ಲ ತೋರ್ಸೋಕ್ಕೆ. Kaveram vlogs. ಕಾವ್ಯ ರಾಮ್ ಬ್ಲಾಗ್ಸ್. ನೋ ಓವರ್ ಆ್ಯಕ್ಟಿಂಗ್, ಪ್ಯೂರ್ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್. Disha Gowda. Disha Gowda, I have become so addictive to your daily vlogs that I must watch it while having dinner, lunch, breakfast, anytime. Thank you so much. ನಾನು ಅಷ್ಟೇ ನಿಮ್ಮ ಕಮೆಂಟ್ನ ಯಾವಾಗಾದರೂ ಓದ್ತೀನಿ. ಈಗ ಡಿನ್ನರ್ ಟೈಮ್ ಇವಾಗ ಓದ್ತಾ ಇದ್ದೀನಿ. Akshata. ನೆಕ್ಸ್ಟ್ ABC ABC ಅವರ ಐ ಲೈಕ್ ಯುವರ್ ಇಂಟ್ರೋ. ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ನೀನು ಹೇಳು. ನಾಗಪ್ಪ ಇಲ್ಲಿ ಹೇಳು. ಐ ಇಲ್ಲಿ ಬರ್ತಿದ್ದಾರೆ ಓದು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಯನ ಯೂಟ್ಯೂಬ್ ಚಾನಲ್. ಹಿಂಗೆ ವೆರಿ ಗುಡ್. ಚಿಕ್ಕೆ. ಯಾ ನೆಕ್ಸ್ಟ್. ನೆಕ್ಸ್ಟ್ ಬಿಡು. ಏನು ಇವರು ಪರಿಮಳ ರಾಮಪ್ಪ ಅವ್ರು ಹೇಳ್ತಾರೆ, ಇವರಿಗೆ ಬರೀ ಪಾಸಿಟಿವ್ ಕಮೆಂಟ್ಸ್ ಹಾಕಿದ್ದಾರೆ, ಹೇಗೆ ಒಂದು ಚೂರು ನೆಗೆಟಿವ್ ಕಮೆಂಟ್ಸ್ ಹಾಕಿಲ್ಲ ಅಂತ. ಹೌದು, ನನಗೆ ಬರಲ್ಲ. ನನಗೆ ಯಾಕೆ ಬರುತ್ತೆ? ಕೆಲವೊಬ್ರು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ದೇ ಆರ್ ಅವ್ರ ಲೈಫಲ್ಲಿ ಅವ್ರು ಪಾಸಿಟಿವ್ ಇಲ್ಲ, ಅದಕ್ಕೆ ನೆಗೆಟಿವ್ ಆಗ್ತಾರೆ ಅಲ್ಲ ನೈನಾ? ಸ್ನೀಕಿ 29 ಅವರದ ಐ ಆಮ್ ಅಬ್ಸರ್ವಿಂಗ್ ಹರ್, ಶಿ ಈಸ್ ಗಿವಿಂಗ್ ಅ ಡ್ರಾಸ್ಟಿಕ್ ಚೇಂಜ್ ಇನ್ ಎವ್ರಿ ವ್ಲಾಗ್. ಹೌದು, ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಚೂರು ಭಯ ಆಗ್ತದೆ. ಅಂದರೆ ಅಯ್ಯೋ ಏನು ಚೆನ್ನಾಗಿರುತ್ತಾ ಈ ಥರ ಮಾಡಿದ್ರೆ, ಹಿಂಗೆ ಮಾಡುತ್ತಾ ಅಂತ ಸ್ವಲ್ಪ ಇನ್ಸೆಕ್ಯೂರ್ ಆಗ್ತಿತ್ತು. ಬಟ್ ಈಗ ಐ ಆಮ್ ಯೂಸ್ ಟು ಇಟ್. ಸೊ ಯಾ, ಈಗ ಡೈಲಿ ವ್ಲಾಗ್ ಮಾಡಿದ್ರೆ ಇರೋಕ್ಕಾಗ್ತಿಲ್ಲ. ಐ ಆಮ್ ವೆರಿ ಅಡಿಕ್ಟೆಡ್ ಟು ಇಟ್. ಸೊ ನೈಸ್. ಓಕೆ ನೆಕ್ಸ್ಟ್ ಅದು ಅದೇ ಅಲ್ಲ ಏನೇನು ಜೊತಕ್ಕ ಅಕ್ಕ ಬೇರೆ ಬೇರೆ ಔಟ್ಫಿಟ್. ರಕ್ಷ್ ಅವರು, ಅಕ್ಕ ಬೇರೆ ಬೇರೆ ಔಟ್ಫಿಟ್ಸಲ್ಲಿ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳಿದ್ದು ಅಷ್ಟೇ, ಕಲರ್ಫುಲ್ಲಾಗಿ ಪ್ರೀತಿ. ಓ ಹಾಗ, ಓಕೆ ಆಯಿತು, ಥ್ಯಾಂಕ್ ಯು ಸೋ ಮಚ್. ವರ್ಷ ಯುವರ್ ಏಜ್ ನ್ಯೂ ಅಂದರೆ ಯುವರ್ ಏಜ್ ನೌ ಇಸ್ 30 ಅಂತೆ. ಏನೇನು ಹೇಳ್ತೀರಾ? ನ್ಯೂ ವಿಡಿಯೋ ಬಿಡೋದು ಬೇಡ. Opportunity net piece solo. Na kachu full bolte. Like you like it too. ಸಹನಾ ಕೆ ಅವ್ರು ಹೇಳ್ತಿದ್ದಾರೆ, ಯು ವೇರ್ ಯೂಸಿಂಗ್ ಇನ್ವಿಸಿಲೈನ್ ಆರ್ ಅಲೈನರ್ಸ್ ಅಲ್ವಾ ಫಾರ್ ಯೋರ್ ಟೀತ್, ವಾಟ್ ಹ್ಯಾಪನ್, ಡಿಡ್ ಯು ಗೆಟ್ ರಿಸಲ್ಟ್ ಆರ್ ಯು ಆರ್ ಸ್ಟಿಲ್ ಯೂಸಿಂಗ್ ಆರ್ ಡಿಡ್ ಯು ಸ್ಟಾಪ್, ಇಫ್ ಸೊ ವೈ? ಲವ್ ಫ್ರಮ್ ಕೂಟ್. ಆ್ಯಕ್ಚುಲಿ ಏನಂದರೆ ನಾನು ಇನ್ವಿಸಿಲೈನ್ ಹಾಕ್ತಾಯಿದ್ದೆ, ಆ್ಯಂಡ್ ಆ್ಯಕ್ಚುಲಿ ಅಲೈನರ್ಸು ಹಾಕ್ತಾ ಇರಬೇಕು ಅಂತ ಹೇಳಿದ್ರು, ಅದು ಲೈಫ್ ಟೈಮ್ಗೆ ಅಂತ. ಬಟ್ ನಾನು ಹಾಕ್ತಾ ಇರಲಿಲ್ಲ, ಬಿಟ್ಬಿಟ್ಟೆ. ಆ್ಯಂಡ್ ಆ್ಯಕ್ಚುಲಿ ಫುಲ್ ಸೆಟ್ ಆಗಿತ್ತು ಆಯಿತಾ. ಈಗ ಮತ್ತೆ ಅದು ಹೋಗ್ತಾ ಇದೆ, ಬಟ್ ಇಟ್ಸ್ ಫೈನ್, ಅಷ್ಟೇನು ಮೂವ್ ಆಗ್ತಿಲ್ಲ. ಈಗ ಒಂಚೂರು ಮೂವ್ ಆಗಿ ಸ್ಟಾಪ್ ಆಗಿಬಿಡಿದೆ. ಇಟ್ಸ್ ನಾಟ್ ಮೂವಿಂಗ್ ಮಚ್, ಬಟ್ ಯಾ ಇಟ್ಸ್ ಓಕೆ, ಇಟ್ಸ್ ಗುಡ್, ಇಟ್ಸ್ ಫೈನ್. ಬಟ್ ಅವಳಿಗೆ ಒಂದು ಸ್ವಲ್ಪ ಬೇಕು, ಇನ್ನು 2 years ಬೇಕು. ಇನ್ನೊಂದು ಇಷ್ಟೇ. ಸೊ ಇನ್ನು 4 ಸಲ ಇಟ್ಸ್ ಎನಫ್, ಬೇಡ. ಇಟ್ಸ್ ಓಕೆ, ಐ ಆಮ್ ಓಕೆ ವಿತ್ ವಾಟ್ ಐ ಹ್ಯಾವ್. ಹಾಗೆ ಇನ್ನೊಬ್ರು ಯಾರು ಪ್ರಣವ್ ಕುಮಾರ್ ಅಂತ, ಬಟ್ ಯು ಲುಕ್ ಲೈಕ್ ಯು ಆರ್ 32+. ವಾವ್, 32+ ಥರ ಕಾಣಿಸ್ತಾ ಇದ್ದೀನ. ಹಿಂಗೆ ಮಾತಾಡ್ತೀರಾ?
ಅದಕ್ಕೆ ಯಾರೋ ರಿಪ್ಲೈ ಮಾಡಿದ್ದಾರೆ ಲಕ್ಷ್ಮಿ, ಎಲ್ಲೋ ಎಲ್ಲೋ ನಿನಗೆ ಕಣ್ಣು ಪ್ರಾಬ್ಲಮ್ ಇದೆ, ಟೆಸ್ಟ್ ಮಾಡಿಸ್ಕೋ ಅಂಕಲ್ ಅಂತೆ. ಮ್ಯಾಗಿ ಎಲ್ಲಿ? ಅಮೃತ ಲೋಕೇಶ್. ಮ್ಯಾಗಿ ಮನೇಲಿದ್ದಾಳೆ. ಓಕೆ, 26 ಇಯರ್ಸ್ ಓಲ್ಡ್ ಅಂತ ಹಾಕಿದ್ದೀರಾ. 26 ಇನ್ನೂ ಆಗಿಲ್ಲ, ಇಟ್ಸ್ ರನ್ನಿಂಗ್. ಅಕ್ಟೋಬರ್ 17th ಬಂದರೆ ಐ ವಿಲ್ ಬಿ 26. ಯಾ, ಅದಕ್ಕೂ ಯಾರೋ ರಿಪ್ಲೈ ಕೊಟ್ಟಿದ್ದಾರೆ, ದಟ್ ಈಸ್ ದಿಸ್ ಅಕ್ಟೋಬರ್ ಬ್ರೋ ಅಂತ. ಅಷ್ಟೇ. ಅದೇ ನನ್ನ ತುಂಬ ಫಾಲೋ ಮಾಡೋರಿಗೆ ಗೊತ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ ನನ್ನ ಬರ್ಡೇ. ಅದಕ್ಕೆ ನನ್ನ ಬರ್ಡೇನೂ ನನ್ನೆಲ್ಲ ಹಾಕಿಲ್ಲ, ಅದನ್ನೂ ತೆಗೆದುಬಿಟ್ಟಿದ್ದೀನಿ. ಆ್ಯಂಡ್ ಇನ್ನೊಬ್ರು ಪ್ರಿಯಾ ಅನ್ನೋರು ಹೇಳ್ತಾರೆ, ಐ ಫೆಲ್ಟ್ ಯು ನೀಡ್ ಟು ಡೂ ಸಮ್ ಶಾಪಿಂಗ್ ಬ್ಲಾಗ್, ಟ್ರಾವೆಲ್ ಬ್ಲಾಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಫಾರ್ ದಿ ಸಬ್ಸ್ಕ್ರೈಬರ್ಸ್. ಖಂಡಿತವಾಗ್ಲೂ ಮಾಡ್ತೀನಿ. ದಿ ಯೂನಿಕ್ ಶೆಫ್ 55 ಅವರು ಹೇಳ್ತಾರೆ, ಚಾರ್ಲಿ ಸೆಡ್ ನೋ ವೆನ್ ಯು ಆಸ್ಡ್ ದಟ್ ನಾನು ಓವರ್ ಆಗಿ ಆಡ್ತೀನ ಅಂದಾಗ. ಯಾವ್ದೇನದು ಇರು ನೋಡ್ತಾರೆ. ಹೌದು, ಆ್ಯಕ್ಚುಲಿ ಅವ್ನು ಹಂಗೆ ಹೋಗ್ತಾ ಇದ್ದ, ರಿಪ್ಲೈ ಮಾಡಿಲ್ಲ ಒಂದು ಆನ್ಸರ್ಗೆ. ಅಷ್ಟೇ ಗೈಸ್, ನಮ್ಮ ಒಂದು ಕಾಮೆಂಟ್ ಸೆಕ್ಷನ್ ಮುಗೀತು. ನೈನಾ ಓಕೆನಾ? ಚೆನ್ನಾಗಿತ್ತು ಹೇಳ್ತೀನಿ ಕಾಮೆಂಟ್ ಸೆಕ್ಷನ್. ಚೆನ್ನಾಗಿತ್ತು. ಹೌದಾ? ಯಾವ್ದು ನಿಮಗೆ ಫನ್ನಿ ಅನಿಸಿದ್ದು? ಎಲ್ಲ ಫನ್ನಿ. ಎಷ್ಟು ಚೆನ್ನಾಗಿರೋದೈತೆ. ನಂದು 32 ಇಯರ್ಸ್ ಅಂತ ಇವಾಗ ನೆನಪಾಯ್ತು ಅವಳಿಗೆ. ಅದೊಂದೇ ಕಾಮಿಡಿ ಅಂತ ಅನ್ಸಿದ್ದು, ಯಾವುದೂ ಇಲ್ಲ. ಆ್ಯಂಡ್ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೀಡಿಯೋಸ್ ಎಲ್ಲ ಒಂದು ಚೂರು ಇಂಪ್ರೂವ್ ಆಗ್ತಿದೆ, ಸೊ ಐ ಆಮ್ ಲವಿಂಗ್ ಇಟ್ ಆ್ಯಂಡ್ ಥ್ಯಾಂಕ್ ಯು. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಈಗ ಊಟ ಮಾಡೋಣ ಬನ್ನಿ. ನಾನು ಏನು ತಿಂತೀಯ ನೀನು ಮೊಸರನ್ನ ತಿಂತ್ಯಾ? ಬೆಟರ್, ಅಷ್ಟೈತಲ್ಲ. ಮಮ್ಮಿ ಬೋಂಡ್ ವಾಕ್ ಕಳ್ರಿ ಸೀನು ಚೆನ್ನಾಗಿ. ಏನು ಗೊತ್ತಾ ಗೈಸ್, ನಾನು ಈ ಫಿಲಮ್ ನೋಡಿದ್ವಿ, ಚೆನ್ನಾಗಿದೆ, ಇದು ಚೆನ್ನಾಗಿದೆ ಆ್ಯಂಡ್ ಇದು ಚೆನ್ನಾಗಿದೆ. ನಾನು ಇದು ಮೂರಲ್ಲಿ ಹಿಂಗೆ ಯಾವ್ದು ಇಷ್ಟ ಆಯಿತು? ರಾಂಗ್ ರೂಮ್ ಅದಕ್ಕೆ ಭಯನ ಆಯಿತು ನನಗೆ, ಯಾರೋ ಬಂದರು. ಸೊ ನೈನಾ, ಇದು ಮೂರಲ್ಲಿ ಯಾವ ಮೂವಿ ಇಷ್ಟ ಆಯ್ತು ನಿಮಗೆ? ನನಗೆ ಇದು ಇಷ್ಟ ಆಯ್ತು. ಇದು ಒಂದು ಚೆನ್ನ ಲಾಜಿಕ್ ಆಗಿ ಇತ್ತು, ಅರ್ಥ ಆಗ್ತಿತ್ತು, ಚೆನ್ನಾಗೈತಲ್ಲ. ಅದು ಲಾಜಿಕ್ ಆಗಿ ಐತೆ, ಬಟ್ ಎಂಡಿಂಗ್ ಇನ್ನೂ ಕರೆಕ್ಟಾಗಿಲ್ಲ. ಅದು ಐ ಥಿಂಕ್ 4 ಬರುತ್ತೆ ಅನ್ಸುತ್ತೆ. ಇದು ಲಾಜಿಕ್ ಏನಿಲ್ಲ, ಫುಲ್ ಕನ್ಫ್ಯೂಸಿಂಗ್. ಇದು ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಥರ ಆಗ್ತಿತ್ತು. ಅಂದರೆ ಇದು ನೆಕ್ಸ್ಟ್ ಐ ಥಿಂಕ್ ಇನ್ನೂ ಒಂದು ಪಾರ್ಟ್ ಇದೆ, ಸೊ ಅದಕ್ಕೋಸ್ಕರ ಅದು ಅಲ್ಲಿಗೆ ನಿಲ್ಸಿದ್ದಾರೆ. ಸೊ ಇದು ಎಂಡಿಂಗ್ ಇಲ್ಲ, ಐ ಥಿಂಕ್ ವಿ ಹ್ಯಾವ್ ಟು ವೇಟ್. ಫುಲ್ ಕನ್ಫ್ಯೂಸಿಂಗ್. ಬಟ್ ಇದು ಸೂಪರ್ ಇದೆ. ಸೂರ್ಯದು ಕರುಪು, ಇಟ್ಸ್ ನೈಸ್. ಇಲ್ಲಿ ಬಿಟ್ಟಿದ್ದು ನೋಡಿ, ಇದು ಅದು ತೆಲುಗು. ಅದೇ ಅದು? ಹೌದಾ? ಓ, ಸೇಮ್ ತೆಲುಗು ಅಲ್ಲಿರೋದು. ಓಕೆ 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 ಓಕೆ, ಗಾಟ್ ಇಟ್. ವೀರಭದ್ರಡು ತೆಲುಗು ಅಲ್ಲಿ. ಇದು ಹಚ್ಚಿದೆ. ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಡೆಕಾಯ್ಟ್, ಇದು ಚೆನ್ನಾಗಿದೆ. ಅಷ್ಟೇ ಅಲ್ಲ ನೈನಾ? ಈಗ ಇದ್ರಲ್ಲಿ ಬೇರೆ ಯಾವ ಫಿಲಮ್ಸು ಇಲ್ಲ, ಸೊ ಹುಡ್ಕೋಣ. ಸೊ ಗೈಸ್, ನಾವು ಲಾಕಪ್ ನೋಡೋಣ ಅಂತಿದ್ದೀವಿ. ಏನಂತೀರಾ? ಲಾಕಪ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತೀರಾ? ಏನಂತೀಯಾ? ಲಾಕಪ್ ಬಿಕಾಸ್ ಇದರಲ್ಲಿ ಸ್ಪಿರಿಚುವಲಲ್ಲಿ ಇದ್ದಂತಹ ಆಕಾಂಕ್ಷ ಮತ್ತು ಯೋಗೇಶ್ ಇದ್ದಾರೆ. ನೈನಾ, ವಾಟ್ ಯು ಥಿಂಕ್? ನನಗೆ ಇದು ಉರ್ಫಿನೂ ಇದ್ದಾಳೆ. ಓ, ಇಲ್ಲಿ ನೈನಾ ಅವರಿಬ್ರು. ಓ ಮೈ ಗಾಡ್, ವಾಟ್ ಯು ಹ್ಯಾವ್ ಟು ರಿವೀಲ್ ಇಟ್ ಇನ್ ಫ್ರಂಟ್ ಆಫ್. ಗೊತ್ತು ಗೊತ್ತಾಯ್ತು. ನೈಸ್ ಅಲ್ಲ? ನೋಡೋಣ. ಗೈಸ್, ನೋಡ್ತಾ ಇದ್ದೀವಿ ಲಾಕಪ್ ಜೊತೆ ಕಣ್ಮುಟ್ಟು ಪನ್ನಿಕರಿ. ಅದೇನು ಗೊತ್ತಾ, ಸಾರಿ, ಡ್ರೆಸ್ ಚೆನ್ನಾಗಿಬಿಟ್ಟಿದೆ. ನಾನು ಈಗ ಎಡಿಟ್ ಮಾಡ್ತಾ ನೋಡ್ತಾ ಇದ್ದೀನಿ. ನೆನ್ನೆ ವ್ಲಾಗೇ ಎಂಡ್ ಮಾಡಿಲ್ಲ, ಫುಲ್ ನಿದ್ದೆ ಅಲ್ವಾ, ಸೊ ಅದಕ್ಕೆ ಮಲ್ಕೊಂಬಿಟ್ಟಿದ್ದೀನಿ. ಆ್ಯಂಡ್ ಅದಕ್ಕೆ ಇವತ್ತು ಎಂಡ್ ಮಾಡ್ತಿದ್ದೀನಿ. ಐ ಆಮ್ ಸೊ ಸಾರಿ. ಸೊ ವ್ಲಾಗ್ ಎಡಿಟ್ ಮಾಡ್ಬೇಕಾದ್ರೆ ನೋಡಿದೆ, ಆ್ಯಕ್ಚುಲಿ ಒಂದು ವ್ಲಾಗಲ್ಲಿ ಅಷ್ಟೇನೂ ಇಲ್ಲ, ಜಸ್ಟ್ ನಾವು ಇಲ್ಲೇ ಇದ್ದೀವಿ. ಯಾಕಂದರೆ ಆಚೆ ಕಡೆ ಎಲ್ಲೋ ಹೋಗಂಗಿರಲಿಲ್ಲ ಅಲ್ಲ, ಅಮ್ಮ ಅಡ್ಮಿಟ್ ಆಗಿದ್ರು. ಸೊ ಹೀಗೆ ಇಲ್ಲೇ ಕೂತಿರ್ಬೇಕು ನಾವು. ಅದಕ್ಕೋಸ್ಕರ ನಾವು 4 ಗೋಡೆ ಮಧ್ಯಾಹ್ನ ಇದ್ದೀವಿ, 3 ಜನ ಇಲ್ಲೇ ಇದ್ದೀವಿ. ಸೊ
ಅದಕ್ಕೋಸ್ಕರ ಇದರಲ್ಲಿ ಏನೂ ಇಲ್ಲ. ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಇದೆಲ್ಲ ಸರಿ ಹೋಗಿ ಮನೆಗೆ ಹೋಗ್ತೀವಿ. ಮನೆಗೆ ಹೋದ್ಮೇಲೆ ಮೇ ಬಿ ಆಚೆ ಹೋಗ್ತೀನಿ, ಆಯಿತಾ? ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಇನ್ನಷ್ಟು ವಿಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಐ ಲವ್ ಯು ಆಲ್. ಟೇಕ್ ಕೇರ್. ಸಿ ಯು. ಬಾಯ್ ಬಾಯ್. ಹ್ಯಾವ್ ಎ ನೈಸ್ ಡೇ.